ಸಾಲ ಬಾಧೆ ತಾಳಲಾರದೆ ಮಹಿಳೆಯೊಬ್ಬರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜಗಳೂರು ತಾಲೂಕಿನ ಚಿಕ್ಕಮ್ಮನಹಟ್ಟಿ ಗ್ರಾಮದಲ್ಲಿ ಇಂದು ಜರುಗಿದೆ. ಚಿಕ್ಕಮ್ಮನಹಟ್ಟಿ ಗ್ರಾಮದ ನಿವಾಸಿ ನಾಗಮ್ಮ ಮೃತ ಮಹಿಳೆಯಾಗಿದ್ದು, ಇವರು ವಿವಿಧ ಖಾಸಗಿ ಫೈನಾನ್ಸ್ ಮಹಿಳಾ ಸಂಘಗಳಲ್ಲಿ ಸಾಲ ಮಾಡಿ ಜಮೀನಿಗೆ ಬಿತ್ತನೆ ಮಾಡಿದ್ದ ಬೆಳೆಗಳು ಮಳೆ ಬಾರದೆ ಬೆಳೆಗಳು ಒಣಗಿ ಹಾಳಾಗಿದ್ದು, ಸಾಲ ಮಾಡಿದ ಹಣ ಕಟ್ಟಲು ಆಗದೆ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರಾವ್ ಅವರು ಕಾನೂನು ಮತ್ತು ಪೊಲೀಸ್ ನಿಯಮಗಳ ಬಗ್ಗೆ ತಿಳಿ ಹೇಳಿದರು. ಪೊಲೀಸ್ ಠಾಣೆ ಎಂದರೆ ಅದು ಸಾರ್ವಜನಿಕರ ಆಸ್ತಿ. ಅನೇಕರಿಗೆ ಪೊಲೀಸ್ ಠಾಣೆಗೆ ಬಂದರೆ ಭಯ ಪಡುತ್ತಾರೆ. ಇಲ್ಲಿರುವ ಪೊಲೀಸರು ಮನುಷ್ಯರು. ಯಾವುದೇ ಮಾಹಿತಿ ಬೇಕಾದರೂ ಠಾಣೆಗೆ ಬಂದು ನಿರ್ಭಯವಾಗಿ ಸಿಬ್ಬಂದಿಯಿಂದ ಮಾಹಿತಿ ಪಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಅಭಯ ನೀಡಿದ್ರು. ಇನ್ನು ಜನಸ್ನೇಹಿ ಪೊಲೀಸ್ ಠಾಣೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ QR ಕೋಡ್ ಸ್ಕ್ಯಾನ್ ಅಳವಡಿಸಲಾಗಿದೆ. ಠಾಣೆಯಲ್ಲಿ ಪೊಲೀಸರ ವರ್ತನೆ ಮತ್ತು ವಿರುದ್ಧವೂ ತಂತ್ರಾಂಶದಲ್ಲಿ ದೂರು ದಾಖಲಿಸಬಹುದು. ಅಷ್ಟೇ ಅಲ್ಲ, ಉತ್ತಮ ಸೇವೆ ದೊರೆತಲ್ಲಿ ಪ್ರಶಂಸಿಸಲು ಅದರಲ್ಲಿ ಅವಕಾಶವಿದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತಿತರರಿದ್ದರು. ಇವರಿಗೆ ಮೇಲಿನ ಕೇಸ್ಗಳು ಬಂದ್ರೆ ನನಗೆ ಇವರ ಮೇಲೆ ಸಲ್ಲಿಸಬೇಕು. ಇವರಿಗೆ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳ್ತೀವಿ. ಅವ್ರಿಗೂ ಇವರಿಗೂ ಏನು ವ್ಯತ್ಯಾಸ ಅಂತ ಈ ಪಟ್ಟಿ ಇರುತ್ತೆ. ಈ ಪಟ್ಟಿ ಕಲೀರ್ ಬಂತು ಅಂದ್ರೆ ರಿಸರ್ವ್ ಪೊಲೀಸರು, ಈ ಪಟ್ಟಿ ಕೆಂಪು ಬಂತು ಅಂದ್ರೆ ಸಿವಿಲ್ ಪೊಲೀಸರು, ಈ ಪಟ್ಟಿ ನೀಲಿ ಬಂತು ಅಂದ್ರೆ ವೈರ್ಲೆಸ್ ಪೊಲೀಸರು. ನೆನಪಾಯ್ತು? ಇದು ನಮ್ಮ ಸಿಸ್ಟಮ್. ಹೆಡ್ ಕಾನ್ಸ್ಟೇಬಲ್ ಹೆಸರು ಅಂದ್ರೆ ಬನ್ನಿ, ಪುರುಷರ ಬಂದಿದ್ದಾನೆ, ಮಹಿಳೆಯರ ಬಂದಿದ್ದಾನೆ. ಅದಕ್ಕೆ ಬಾತ್ರೂಮ್ ಸಪರೇಟ್ ಆಗಿರುತ್ತೆ. ಅದು ನಮಗೆ ಕಾರಣ ಕೊಟ್ಟಿದ್ದು ಹೊರಗಡೆ ಲೈಟ್ ಇಟ್ಟಿಲ್ಲ. ಈ ಲೈಟ್ ಅದಕ್ಕೆ ಪ್ರಶ್ನೆ ಇದೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಎಲ್ಲರೂ ರೈಟಿಂಗ್ ಅವ್ರಿಗೂ ಕೊಡಬೇಕು, ಅವ್ರ ಸಂಬಂಧಿಗಳಿಗೂ ಕೊಡಬೇಕು, ಕೋರ್ಟ್ಗೂ ಕೊಡಬೇಕು. 24 ತಾಸು ಮೇಲೆ ನಾವು ಯಾವುದು ಇಟ್ಕೊಳ್ಳೋದಿಲ್ಲ. 24 ತಾಸು ಒಳಗಡೆ ಅರೆಸ್ಟ್ ಮಾಡಿದ್ರೆ 24 ತಾಸು ಒಳಗಡೆ ನಾನು ಬಿಡುಗಡೆ ಮಾಡಬೇಕು, ಇಲ್ಲ ಕೋರ್ಟಿಗೆ ಮತ್ತೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ನನಗೆ ಎಷ್ಟು ದಿನ ಬೇಕು ಅಷ್ಟು ತಗೊಂಡು ಸರಹದ್ದಿನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ, ಆ ರೌಡಿಗಳು ಮೇಂಟೈನ್ ಮಾಡ್ತಾರೆ. ನಿಮ್ಮ ಮೊಬೈಲ್ ಕಳೆದೋಗ್ತವೆ. CEIR ಪೋರ್ಟ್ ಅಂತಿದೆ, ಆ ಪೋರ್ಟ್ ಅಲ್ಲಿ ಮೊಬೈಲ್ ನೋಡಿ ಕೊಡ್ತಾರೆ. ಈಗ ಇದ್ರ ಬದಲಾಗಿ 2 ಇತ್ತು ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ. ಇದ್ರ ಬದಲಾಗಿ 3 ಇಲ್ಲ, ನಾನು ಇನ್ಸ್ಪೆಕ್ಟರ್ ಆಗ್ತೀನಿ. ನಮ್ಮೆಲ್ಲರ ಮೇಲೆ ಹೆಸರು ಐತಿಲ್ಲ, ಹೆಸರು ಇದೆಯಿಲ್ಲ. ಸೊ ಅಲ್ಲಿ ಹೆಸರು ಇಲ್ಲಂಗೆ ತೋರಿಸ್ತಿರ್ತಾರೆ ನಿಮ್ಗೆ, ಹೌದಿಲ್ಲ? ನಾವು ಯಾರು, ನಿಮ್ಮನ್ನ ಯಾಕೆ ಕರ್ಸಿವಿ ಅಂತ ನಮ್ಮ ಹೆಸರು ಸಮೇತ ನಾವು ಹೇಳ್ಕೊತೀವಿ. ಸೊ ಇದು ಇನ್ನೊಂದು 5 ಸೆಕ್ಷನ್, ಇನ್ವೆಸ್ಟಿಗೇಷನ್ ಸೆಕ್ಷನ್. ಇದರ ಬದಲಾಗಿರೋ ಕ್ಯಾಪ್ ಇತ್ತು, ಪಟ್ಟಿ ಇರಲಿಲ್ಲ. ಹೆಡ್ ಕಾನ್ಸ್ಟೇಬಲ್ ಏನಿತ್ತು, ಪಟ್ಟಿ ಇತ್ತು, ಕೆಂಪು. ಇವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಇದು KSP ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ. ಕರ್ನಾಟಕ ಸ್ಟೇಟ್ ಸಿಂಗಲ್ ಸ್ಟಾರ್ ಇದೆ, ರೆಡ್ ಅಂಡ್ ಬ್ಲೂ ಟೇಪ್ ಇದೆ. ಇವರಿಗೆ ಇಲ್ಲಿ ನೇಮ್ ಬೋರ್ಡ್ ಹಾಕ್ತಾರೆ. ಜಗಳೂರು ತಾಲೂಕಿನ ಕಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಂಚಾರಿ ಯೋಜನೆಯಡಿ ಕೃಷಿ ಹಾಗೂ ಪಶು ವೈದ್ಯಕೀಯ ಇಲಾಖೆ ಸಹಯೋಗದೊಂದಿಗೆ ಜಾನುವಾರುಗಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಬೆಂಬಲ ಶಿಬಿರವನ್ನುದ್ದೇಶಿಸಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಿಥುನ್ ಕಿಮಾವತ್ ಮಾತನಾಡಿದವರು, ದೇಶದಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ರೈತರ ಮೂಲ ಕಸುಬು. ಇದರಲ್ಲಿ ಸಾಕಷ್ಟು ಮಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಕೃಷಿಗೆ ಪೂರಕವಾಗಿರುವ ಎತ್ತು, ಎಮ್ಮೆ, ಹಸುಗಳ ಆರೋಗ್ಯ ಕಾಪಾಡಬೇಕು. ಮನುಷ್ಯನಿಗೆ ನಿತ್ಯ ಬೇಕಾಗುವ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಹೆಚ್ಚಳಕ್ಕೆ ಹಸುಗಳ ಆರೋಗ್ಯ ಅತ್ಯವಶ್ಯಕ. ಹೈನುಗಾರಿಕೆಯು ರೈತರ ಆದಾಯದ ಮತ್ತೊಂದು ಮೂಲ ಎಂದರು. ಇನ್ನು ಇದೇ ವೇಳೆ ಪಶುವೈದ್ಯಕೀಯ ಸಹಾಯಕ ನಿರ್ದೇಶಕ ಲಿಂಗರಾಜು ಮಾತನಾಡಿದವರು, ಇತ್ತೀಚಿನ ದಿನಗಳಲ್ಲಿ ರೈತರು ರಾಸುಗಳ ಸಾಕಾಣಿಕೆಯಿಂದ ಹಿಂದೆ ಸರಿಯುತ್ತಿದ್ದಾರೆ. ಬರಡು ರಾಸು ಮುಕ್ತ ತಾಲೂಕು ಮಾಡಲು ಹಳ್ಳಿಗಳಲ್ಲಿ ಶಿಬಿರ ಆಯೋಜಿಸಲಾಗುತ್ತಿದ್ದು, ರೈತರು ಸಹಕಾರ ನೀಡಬೇಕು ಎಂದರು. ಈ ಶಿಬಿರದಲ್ಲಿ 200ಕ್ಕೂ ಅಧಿಕ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಬೀರಪ್ಪ ಕೂರವರ, ನಿವೃತ್ತ ಪಶು ವೈದ್ಯಾಧಿಕಾರಿ ಡಾಕ್ಟರ್
ನಂಜಣ್ಣ, ಹಿರಿಯ ಪಶುವೈದ್ಯ ಪರೀಕ್ಷಕ ಕೆಎಸ್ ಶಾಂತಕುಮಾರ್, ಕಿರು ಪಶುವೈದ್ಯ ಪರೀಕ್ಷಕ ರಾಜಬಕ್ಷಿ ಸೇರಿದಂತೆ ಮತ್ತಿತರರಿದ್ದರು. ಜಗಳೂರು ತಾಲೂಕಿನ ಅಸ್ಕೋಡು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ಅನುದಾನ ಕೊರತೆಯಿಂದ ಪೂರ್ಣಗೊಳ್ಳದೆ ಕಳೆದ 8 ವರ್ಷಗಳಿಂದಲೂ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ದಲಿತ ಸಮುದಾಯದವರಿಗೆ ಸಭೆ ಸಮಾರಂಭ ನಡೆಸಲು ತೊಂದರೆ ಆಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮ್ಮನವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು ತೀರ್ಮಾನ ಕೈಗೊಂಡರು. ಈ ಸಂದರ್ಭದಲ್ಲಿ ಪಿಡಿಒ ಮರುಳಸಿದ್ದಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮ್ಮ, ಸದಸ್ಯರಾದ ಬಸವರಾಜಪ್ಪ, ಶಂಭುಲಿಂಗಪ್ಪ, ರವಿಕುಮಾರ್, ನಾಗರಾಜ್, ಬಸವರಾಜ್, ಲಲಿತಮ್ಮ, ವೀರಮ್ಮ, ಸರೋಜಮ್ಮ, ಶಿಲ್ಪಾ, ರೇಣುಕಮ್ಮ, ರೇಷ್ಮಾ, ನಸರುಲ್ಲಾ, ಶಂಕರಪ್ಪ, ಮಂಜಪ್ಪ, ರಾಧಮ್ಮ, ಮುಖಂಡ ಗೋಣಪ್ಪ, ಕಾರ್ಯದರ್ಶಿ ಹನುಮಂತಪ್ಪ, ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರಿದ್ದರು.